ಅವರು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಇದರಲ್ಲಿ ಕ್ಷೇತ್ರಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದಾರೋ ಅವ್ರದೆಲ್ಲ ನೋಟ್ ಮಾಡಿಸ್ತಾವ್ರೆ. ಏನು ಏನು ಸಣ್ಣ ಮಾತು ಬರಂಗಿಲ್ಲ, ತಗೊಂಡಾಗ ಆಗ್ಲೇನೆ ಜೈಲಿಗೆ ಹಾಕ್ತಾವ್ರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿ, ನೆನ್ನೆನೆ ಪತ್ರ ಬರ್ದಿದ್ದೀನಿ ನಾನು, ನೆನ್ನೆನೆ ಬರ್ದಿದ್ದೇನೆ ಅವರಿಗೆ. ಈ ತರ ನೇರವಾಗಿ ಮಾತಾಡಿದ ಮೇಲೆ ನೀವೇ ಬಿಲ್ ಕೂಡ ಪಾಸ್ ಮಾಡಿದ್ದೀರಲ್ಲ. ಯಾರು ತಪ್ಪುಗಳನ್ನ ಬಿತ್ತರಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದ್ರಲ್ಲಿ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ನಡ್ಕೊಳ್ತಾರೆ, ಅವ್ರಿಗೆಲ್ಲರನ್ನು ಶಿಕ್ಷಿಸಬೇಕು ಅಂತ ಮಾಡಿದಿರಲ್ಲ. ಎಲ್ಲಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ನಿಮ್ಗೆ ಆ ಗಟ್ಸ್ ಇದೆ ಅಂತಂದ್ರೆ RSS ಬಗ್ಗೆ ಮಾತಾಡೋದು ಬಿಡಿ, ಮೊದಲು ಇದನ್ನ ಮಾಡಿ. ಮೊದಲು ನಿಮ್ಗೇನಾದ್ರೂ ತಾಕತ್ತಿದ್ರೆ ಆ ಶಾಸಕನನ್ನ ಜೈಲಿಗೆ ಕಳಿಸಿ, ಆಮೇಲೆ ಬೇರೆಯವ್ರ ಮೇಲೆ ಕೇಸುಗಳಾಕಿ. ಬರೀ ನಿಮ್ಮನ್ನ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಲಿಕ್ಕಲ್ಲ ಒಂದ್ ಮಂತ್ರಿ ಮಾಡೋದು. ನ್ಯಾಯ ಇರ್ತಕ್ಕಂಥದ್ದು, ಸಂವಿಧಾನ ಇರ್ತಕ್ಕಂಥದ್ದು, ಸರ್ವರಿಗೂ ನ್ಯಾಯ ಕೊಡಬೇಕು, ಸರ್ವರನ್ನು ಶಿಕ್ಷಿಸಬೇಕು. ಆ ಕೆಲಸ ಮಾಡಕ್ಕೆ ಸರ್ಕಾರ ಇರೋದು. ಇದನ್ನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೃಹ ಮಂತ್ರಿ ಆಗಿ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕಾ ಖರ್ಗೆ ಹೇಳಿದ ತಕ್ಷಣ ಎಲ್ಲವೂ ನೋಂದಣಿ ಆಗಲ್ಲ. RSS ಇವತ್ತು ಹುಟ್ಟಿಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೂ ಹುಟ್ಟಿದೆ. ಅದು 100 ವರ್ಷ ಆಗೋಯ್ತು ಈಗಾಗಲೇ. ಇವರಲ್ಲ, ಇವರಪ್ಪ ಹುಟ್ಟೋದಕ್ಕೆ ಮುಂಚೆನೆ ಹುಟ್ಟಿರೋದು ಅದು. ಆವತ್ತು ನೋಂದಣಿ ಮಾಡ್ಬೇಕಂತ ಆವತ್ತೂ ಇರಲಿಲ್ಲ. ಇವತ್ತಿಗೂ ಕೂಡ ನೋಂದಣಿ ಮಾಡಬೇಕು ಸಂಘಗಳು ಅಂತ ಏನಿಲ್ಲ. ನಿಮ್ಮಲ್ಲಿ ಏನಾದ್ರೂ ಕೈ ಚಾಚಿ ಬಂದು, ಅಪ್ಪ ಏನಾದ್ರೂ ಕೊಡಿ, ನಮಗೇನು ಗತಿ ಇಲ್ಲ, ಸಹಾಯ ಮಾಡಿ ಅನ್ನಂಗಿದ್ರೆ ಅದು ನೋಂದಣಿ ಆಗಿರ್ಬೇಕು. ಅವ್ರು ನಿಮ್ಮನ್ನ ಯಾರು ಕೇಳೋರಿಲ್ಲಲ್ಲ. ಆಮೇಲೆ ಸ್ವಯಂ ಸೇವಕ್ ಸಂಘದು ಅಂದ್ರೆ ಒಬ್ಬನ ವೈಯಕ್ತಿಕ ವಿಚಾರ. ಅದು ವೈಯಕ್ತಿಕವಾಗಿ ಒಂದು ಸಂಘಟನೆ, ಅವನು ಅಲ್ಲಿ ಸದಸ್ಯತ್ವನೇ ಇಲ್ಲ, ಸದಸ್ಯ ಆಗೇ ಇರಲ್ಲ ಅವನು ಸ್ವಯಂ ಇಚ್ಛೆಯಿಂದ ಮಾಡ್ತಕ್ಕಂಥ ಸೇವೆಗೆ ನೋಂದಣಿಯ ಅವಶ್ಯಕತೆ ಇಲ್ಲ. ಕೆಲವರು ನೆಹರೂರವ್ರ ಕಾಲಿಡ್ಕೊಂಡ್ರಂತ. ಪ್ರಿಯಾಂಕರಿಗೆ ಅವ್ರು ಯಾರಿಗಾದ್ರೂ ಹಿಡ್ಕೋಬಹುದು. ಅವ್ರು ಇವತ್ತಿಗೂ ರಾಹುಲ್ ಗಾಂಧಿ ಕಾಲಿಡ್ಕೊಂಡು, ಸೋನಿಯಾ ಗಾಂಧಿ ಕಾಲಿಡ್ಕೊಂಡು ತಾನೆ ಆಗ್ತಾ ಇರೋದು. ನಿನ್ನೆ ನೋಡಿ ಅವ್ರ ತಂದೆಯವರು. ಆಮೇಲೆ ನೋಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೀವು ನೋಡ್ರಿ, ಅದೇ AICC ಅಧ್ಯಕ್ಷರವರು. ಆದ್ರೆ ಮುಜೆ ಬನಾನೆ ವಾಲ ಇದರ ಬೈಟಾಯ್ ಅಂತ ತೋರಿಸ್ತಾರ ಅವರು. ಅಂದ್ರೆ ಇವ್ರಿಗೆ ಸ್ವಂತ ಶಕ್ತಿ ಇಲ್ಲ. ಇವ್ರಿಗೆ ಏನೇ ಆದ್ರೂ ಸೋನಿಯಾ ಗಾಂಧಿಯವರ ಇದರಿಂದ ಆಗಿರೋದು. ಇದು ಗುಲಾಮಗಿರಿ, ಕಾಂಗ್ರೆಸ್ನ ಗುಲಾಮರಾಗಿ ಬೆಳೆದಿರೋದು ಅವರು ಹೊರತು ಬೇರೆ ಏನೂ ಅಲ್ಲ. ಆದ್ರಿಂದ ಅವ್ರ್ಯಾರ್ದಾದ್ರೂ ಖಾಲಿ ಇರ್ದಿರ್ಬೋದು. ಯಾವ ಸ್ವಯಂ ಸೇವಕನು ಸ್ವಾಭಿಮಾನಿ ಇರ್ತಾನೆ, ದೇಶ ಕಟ್ಟುವ ಕೆಲಸದಲ್ಲಿ ಇರ್ತಾನೆ, ದೇಶ ಮೊದಲು ಅಂತಾನೆ, ದೇಶಭಕ್ತನಾಗಿ ಕೆಲಸ ಮಾಡ್ತಾನೆ, ಅವನು ಭಾರತ ಮಾತೆಯ ಕಾಲಿಡಿತಾನೆ ಹೊರತು ಸೋನಿಯಾ ಗಾಂಧಿ ಕಾಲಿಡಿಯಲ್ಲ.